ನಮಸ್ಕಾರ ರೀ ಎಲ್ಲರಿಗೆ ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಚಾನಲ್ನಾಗ ಸಬ್ಬಸ್ಗಿ ಪಲ್ಯ ಮಾಡತ್ತೀವಿ. ಸಬ್ಬಸ್ಗಿ ಪಲ್ಯ ಹೆಂಗೆ ಮಾಡೋದಂತ ಬರೀ ತೋರಿಸ್ತೀನಿ. ಸಬ್ಬಸ್ಗಿ ಈಗ ಸಣ್ಣಗೆ ಕಟ್ ಮಾಡ್ಕೊಳತ್ತಾರೆ ನೋಡ್ರಿ. ಈ ಥರ ಕಟ್ ಮಾಡ್ಕೋಬೇಕು. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸೊಬ್ರು ಇದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ ನೋಡ್ರಿ. ಈ ಥರ ಸಣ್ಣಗೆ ಕಟ್ ಮಾಡ್ಕೋಬೇಕು ನೋಡ್ರಿ. ಈಗ ಎಲ್ಲ ಕಟ್ ಮಾಡ್ಕೊಂಡ್ವಿ ನೋಡ್ರಿ, ಎಷ್ಟು ಚಂದ ಕಟ್ಟಾಗ್ಯಾವ ನೋಡ್ರಿ. ಈಗ ಸಬ್ಬಸ್ಗಿಗೆ ಮೇಲೆ ನೀರು ಹಾಕ್ತೀವಿ. ನೀರು ಎದಕ್ಕೆ ಹಾಕ್ತೀವಿ ಅಂದ್ರೆ ಅದು ಮಳೆಗಾಲ ಐತ್ಲ, ಮಣ್ಣು ಎಲ್ಲ ಕೂತಿರ್ತೈತಿ, ಅದಕ್ಕೆ ನೀರು ಹಾಕಿ 2 ಸರಿ ತೊಳ್ಕೊಬೇಕು. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ವಿಡಿಯೋ ಫುಲ್ ನೋಡ್ರಿ. ಈ ವಿಡಿಯೋ ಒಳಗೆ ನಾವು 2 ಥರ ಪಲ್ಯ ಮಾಡತ್ತೀವಿ, ಅದಕ್ಕೆ ಫುಲ್ ವಿಡಿಯೋ ನೋಡ್ರಿ. ಈಗ ನೋಡ್ರಿ ಎಲ್ಲ ತೊಳ್ಕೊಂಡಾರೆ, ಕ್ಲೀನ್ ಹೋಗ್ಯಾವ. ಈಗ ಬೇರೆ ಒಂದು ಬೌಲ್ನಾಗ ತಕ್ಕೋಬೇಕು. ಈಗ ನೋಡ್ರಿ ಮಮ್ಮಿ ತಗೊಳಕತ್ತಾರ ಒಂದು ಚಾನಿ ಒಳಗೆ, ಯಾಕಂದ್ರೆ ನೀರು ಇರ್ತಾವಲ್ಲ, ಅದಕ್ಕೆ ಎಲ್ಲ ತಳಗ ಬೇರೆ ಒಂದು ಬುಟ್ಟಿ ಒಳಗೆ ಹೋಗ್ತಾವೆ ನೋಡ್ರಿ. ಈಗ ಚಾನಿ ಒಳಗೆ ಮಮ್ಮಿ ಎಲ್ಲ ತೆಗ್ಯಾತಾರ. ಈಗ ನೋಡ್ರಿ ಎಲ್ಲ ಸಬ್ಬಸ್ಗಿ ಪಲ್ಯ ಚಾನಿ ಒಳಗೆ ತಕ್ಕೊಂತೀವಿ ನೋಡ್ರಿ. ಅಷ್ಟು ಚಂದಾಗ್ಯಾವ, ಕ್ಲೀನ್ ಆಗ್ಯಾವ. ಈಗ ಸಬ್ಬಸ್ಗಿ ಪಲ್ಯ ಮಾಡೋಕ್ಕೆ ಏನೇನು ಬೇಕು ಬರೀ ತೋರಿಸ್ತೀನಿ. ಬೆಳ್ಳುಳ್ಳಿ, ಮುಕ್ನಿ, ಬ್ಯಾಳಿ ಮತ್ತು ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ ಇಷ್ಟು ಬೇಕು ನೋಡ್ರಿ ಮಾಡೋಕ್ಕೆ. ಈಗ ಒಂದು ಮಿಕ್ಸಿ ಪಾತ್ರೆ ಒಳಗೆ ಒಂದು 7-8 ಮೆಣಸಿನ್ಕಾಯಿ ಹಾಕ್ಕೊಂಡು ಮ್ಯಾಲೆ ಉಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ. ಈಗ ಎಷ್ಟು ಚಂದ ಪೇಸ್ಟ್ ಆಗೈತಿ. ಹಾಗೆ ಈಗ ಬೆಳ್ಳುಳ್ಳಿನೂ ಕುಟ್ಕೋಬೇಕ್ರಿ ನೋಡ್ರಿ. ಈಗ ಬೆಳ್ಳುಳ್ಳಿ ಕುಟ್ಟಾಕ್ತೀವಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ, ವಿಡಿಯೋ ಒಟ್ಟು ಸ್ಕಿಪ್ ಮಾಡಬೇಡ್ರಿ. ಈಗ ಒಂದು ಪ್ಯಾನ್ ತೊಗೊಂಡಿವಿ, ಪ್ಯಾನ್ ಒಳಗೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕೊಂಡೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೋಬೇಕು. ಈಗ ನೋಡ್ರಿ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳಕತ್ತೀವಿ. ಬರ್ರಿ ಈಗ ಆಗಲಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಅದು ಈಗ ಇದ್ರೊಳಗೆ ಸೇರಿಸ್ಕೊಂಡೆ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ ಮಾಡ್ಕೋಬೇಕು. ಈಗ ನೋಡ್ರಿ ಸರಿಯಾಗೆಲ್ಲ ಮಿಕ್ಸ ಮಾಡ್ಕೊಳಕತ್ತೀವಿ. ನಾವು ಬೆಳ್ಳುಳ್ಳಿ ಕೊಟ್ಟಿದ್ದೆವಲ್ಲ, ಬೆಳ್ಳುಳ್ಳಿನೂ ಹಾಕ್ಕೋಬೇಕು. ಹಾಕೊಂಡೆ ಸರಿಯಾಗೆಲ್ಲ ಮಿಕ್ಸ ಮಾಡ್ಕೋಬೇಕು. ಈಗ ನೋಡ್ರಿ ಮಿಕ್ಸ ಮಾಡ್ಕೊಳಕತ್ತೀವಿ. ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಒಳಗೆ ವಿಲೇಜ್ನಾಗ ಸಬ್ಬಸ್ಗಿ ಪಲ್ಯ ಅಂದರೆ ಭಾಳ ಇಷ್ಟ, ಭಾಳ ಮಾಡ್ಕೊಂಡು ತಿಂತಾರೆ. ನಮ್ಮ ಸಿಟಿ ಒಳಗೆ ಕಮ್ಮ ಬಟ್ಟ ಮಾಡ್ಕೊಂಡು ತಿಂತಾರೆ. ಈಗ ಮುಕ್ನಿ ಬ್ಯಾಳಿನೂ ಹಾಕ್ಕೋಬೇಕು. ಹಾಕೊಂಡೆ ಮಿಕ್ಸ ಮಾಡ್ಕೋಬೇಕು. ಈಗ ನೋಡ್ರಿ ಎಲ್ಲ ಕಡೆ ಮಿಕ್ಸ ಮಾಡ್ಕೊಳಕತ್ತೀವಿ. ರುಚಿಯ ತಕ್ಕಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ರಿ ಸರಿಯಾಗಿ ಎಲ್ಲ ಮಿಕ್ಸ ಮಾಡ್ಕೊಳಕತ್ತೀವಿ ನೋಡ್ರಿ. ಈಗ ಫೈನಲಿ ಸಬ್ಬಸ್ಗಿ ಪಲ್ಯನೂ ಸೇರಿಸ್ಕೊಳಕತ್ತೀವಿ ನೋಡ್ರಿ. ಎಷ್ಟು ಚಂದಾಗೈತಿ ನೋಡ್ರಿ. ಈಗ ಸಬ್ಬಸ್ಗಿ ಪಲ್ಯನೂ ಸೇರಿಸ್ಕೊಳಕತ್ತೀವಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಹಾಗೆ ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ. ಈಗ ಸರಿಯಾಗೆಲ್ಲ ಮಿಕ್ಸ ಮಾಡ್ಕೊಳ್ಳೋನು ಬರ್ರಿ. ಈಗ ನೋಡ್ರಿ ಸರಿಯಾಗೆಲ್ಲ ಮಿಕ್ಸ ಮಾಡ್ಕೊಳಕತ್ತೀವಿ ನೋಡ್ರಿ. ಎಲ್ಲ ಕಡೆ ಸರಿಯಾಗಿ ಮಿಕ್ಸ ಮಾಡ್ಕೋಬೇಕು ನೋಡ್ರಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಫೈನಲಿ ನಮ್ಮ ಸಬ್ಬಸ್ಗಿ ಪಲ್ಯ ರೆಡಿ ಆಗೈತಿ. ಬರ್ರಿ ಈಗ ಬೇರೆ ಪಲ್ಯ ಮಾಡೋನು. ಈಗ ಅದೇ ಪ್ಯಾನ್ ಒಳಗೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೋತೀವಿ. ಹಂಗೆ ಈಗ ಉಳ್ಳಾಗಡ್ಡಿನೂ ಮಿಕ್ಸ್ ಮಾಡ್ಕೋತೀವಿ. ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋ ಮಟ್ಟ ಎಣ್ಣೆಗೆ ಹಂಗೆ ಫ್ರೈ ಮಾಡ್ಕೋಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗೋ ಮಟ್ಟ. ಈಗ ಟಮಾಟಿನೂ ಹಾಕ್ಕೋತೀವಿ. ಟಮಾಟಿನೂ ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ಈಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ವಿಡಿಯೋ ಒಟ್ಟ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಫುಲ್ ವಿಡಿಯೋ ನೋಡ್ರಿ ದಯವಿಟ್ಟು. ಈಗ ಕ್ಯಾಪ್ಸಿಕಮ್ನು ಸೇರಿಸ್ಕೋಬೇಕು. ಕ್ಯಾಪ್ಸಿಕಮ್ನು ಸೇರಿಸ್ಕೊಂಡು ಮಿಕ್ಸ ಮಾಡ್ಕೋಬೇಕು ಎಲ್ಲ ನೋಡ್ರಿ. ಈಗ ಎಲ್ಲ ಕಡೆ ಚೆಂದಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಈಗ ಕ್ಯಾರೆಟ್ನು ಹಾಕ್ಕೋಬೇಕು, ಯಾಕಂದರೆ ಇದು ವೆಜಿಟೇಬಲ್ ಪಲ್ಯ, ಅದಕ್ಕೆ ಎಲ್ಲ ಥರ ವೆಜಿಟೇಬಲ್ ಹಾಕ್ಕೊಳಕತ್ತೀವಿ. ಅಂದರೆ ಇದು ಪಲ್ಯ ಮಾಡ್ಕೊಂಡು ತಿಂದರೆ ಹೆಲ್ದಿ ಇರ್ತೀವಿ, ಏನೂ ನಮ್ಗೆ ಜ್ವರ ಆರಾಮ್ ತಪ್ಪಲ್ಲ. ಈಗ ಮುಳ್ಳಂಗಿನೂ ಹಾಕ್ಕೋಬೇಕು. ಮುಳ್ಳಂಗಿ ಜಾಸ್ತಿ ಯಾರೂ ತಿನ್ನಲ್ಲ, ಒಬ್ರೊಬ್ರು ತಿಂತಾರೆ, ಅಂದರೂ ನಾವು ಹಾಕ್ಕೊಳಕತ್ತೀವಿ. ಮುಳ್ಳಂಗಿನೂ ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ ಮಾಡ್ಕೋಬೇಕು. ಈಗ ನೋಡ್ರಿ ಸರಿಯಾಗೆಲ್ಲ ಮಿಕ್ಸ ಮಾಡ್ಕೊಳಕತ್ತೀವಿ. ನೀವು ನಿಮ್ಮ ಮನ್ಯಾಗ ಈ ಥರ ಪಲ್ಯ ಮಾಡ್ಕೊಂಡು ತಿನ್ನಿರಿ.
ಈಗ ರುಚಿಯ ತಕ್ಕೊಟ್ಟು ಒಂದು ಸ್ವಲ್ಪ ಉಪ್ಪು ಹಾಕೋತೀವಿ, ಹಾಗೆ ಅರಿಶಿನನೂ ಹಾಕೋತೀವಿ. ಹಾಕೊಂಡ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ನೋಡ್ರಿ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ಈಗ ಮನ್ಯಾಗ ಮಾಡಿದ ಗರಂ ಮಸಾಲನೂ ಹಾಕೋತೀವಿ. ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ನೋಡ್ರಿ ಈಗ ಕಲರ್ನು ಚೇಂಜ್ ಆಗೈತಿ, ಸ್ಮೆಲ್ನು ಮಸ್ತ್ ಬರತೈತಿ. ಈಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ಹಂಗೆ ಈಗ ಮುಳ್ಳಂಗಿ ತಪ್ಪಳನೂ ಹಾಕೋತೀವಿ. ಮುಳ್ಳಂಗಿ ತಪ್ಪಳ ಅಂದ್ರೆ ಮುಳ್ಳಂಗಿಗೆ ಹಿಂಗೆ ಗಿಡ ಟೈಪ್ ಇದು ಆಗಿರ್ತೈತಲ್ಲ, ಅವಕ್ಕೆ ತಪ್ಪಳ ಹಾಕ್ತೀವಿ. ತಪ್ಪಳನೂ ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ಇದೊಂಥರ ವೆಜಿಟೇಬಲ್ ಪಲ್ಯ, ಎಲ್ಲ ಥರ ಮಿಕ್ಸ್ ಇರ್ತೈತಿ. ಈಗ ಚೆಂದಾಗೆ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಈಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ಈಗ ಮ್ಯಾಲೆ ಖಾರ ಹಾಕೋಬೇಕು. ನಾವು ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಖಾರ ಭಾಳ ಅಂದ್ರೆ ಭಾಳ ತಿಂತಾರೆ. ನೋಡ್ರಿ ಈಗ ಖಾರ ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಚೆಂದಾಗೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ಈ ಥರ ಎಲ್ಲ ಮಿಕ್ಸ್ ಆಗಿರ್ಬೇಕು ಬಾಜಿ. ಈಗ ಮ್ಯಾಲೊಂದು ಪ್ಲೇಟ ಮುಚ್ಕೋಬೇಕು, ಕುದ್ಯಾಕೆ ಬಿಡಬೇಕು. ನೋಡ್ರಿ ಎಷ್ಟು ಚಂದ ಕುದ್ಯಾಕತ್ತೈತಿ ಪಲ್ಯ. ಸ್ಮೆಲ್ ಹತ್ರ ಮಸ್ತ್ ಬರತೈತಿ. ನೋಡ್ರಿ ಪಲ್ಯ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ಸ್ಮೆಲ್ ಹತ್ರ ಮಸ್ತ್ ಬರಾಕತ್ತೈತಿ. ನೀವು ನಿಮ್ಮ ಮನ್ಯಾಗ ಈ ಥರ ಪಲ್ಯ ಮಾಡ್ಕೊಂಡು ತಿನ್ನಿರಿ. ಹಾಗೆ ನಮಗೊಂದು ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಮಾಡಿರಿ. ನನ್ನಿತ್ರ ಏನ್ರಿ ಮಿಸ್ಟೇಕ್ ಆಗತ್ತಿತ್ತು ಅಂದರೆ ಹೇಳ್ರಿ. ಈಗ ಮ್ಯಾಲೆ ಕೊತ್ತಂಬರಿ ಹಾಕೋತೀವಿ. ಕೊತ್ತಂಬರಿನೂ ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ನೋಡ್ರಿ ಈಗ ಫೈನಲಿ ಮೂಲಂಗಿ ಪಲ್ಯ ರೆಡಿ ಆಗೈತಿ ನಮ್ಮ ಉತ್ತರ ಕರ್ನಾಟಕ ಸೈಡ್. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರೆ ಅಂತ ಸಬ್ಸ್ಕ್ರೈಬ್ ಮಾಡಿರಿ.